ಅವರಿದಾರಾ? ನಿಮ್ಮನ್ನೇ ಕೇಳಿದ್ದು. ಅವರಿದಾರಾ? ಯಾರಮ್ಮ? ಅದೇ ಕೋರ್ಟ್ನಲ್ಲಿ ಸಹ ಕುಟುಂಬವಾಗಿ ಸಾಕ್ಷಿ ಹೇಳಿ ನನಗೊಬ್ಬ ಸ್ಪೆಷಲ್ ಗಂಡನ ಸೆಟಪ್ ಮಾಡಿದ್ರಲ್ಲ ಅವರು. ಸಿಸ್ಟರ್, ನಮ್ಮ ಜಾಯಿಂಟ್ ಗಂಡ ಮನೇಲಿದ್ದಾರಾ? ಯಾಕೆ ಸೌದಿ ಬಂದ್ಬಿಟ್ಲು ಅಂತ ಸಂತಾನಾ? ಓ ಮೈ ಸ್ವೀಟ್ ಸೆಕೆಂಡ್ ವೈಫು ಬಂದ್ಬಿಟ್ಯಾ? ನೀನ್ ಬಗ್ಗೆ ಅಂತ ನಾನು ಚೆನ್ನಾಗಿ ಗೊತ್ತಿತ್ತು. ನಾನು ಫುಲ್ ಮೂಡಲ್ಲಿ ಫಸ್ಟ್ ನೈಟ್ ಬೇಕಾದ ಫುಲ್ ಸೆಟಪ್ ತಂದ್ಬಿಟ್ಟಿದ್ದೀನಿ. ಮತ್ತೆ ನನ್ ಮೂಡ್ ಹಾಳಾಗಕ್ ಮುಂಚೆ ಹೋಗಿ ಮಂಚ ಡೆಕೋರೇಟ್ ಮಾಡಿ 10 ತಿಂಗಳು ಕಳಿಯೋದ್ರೊಳಗಾಗಿ ನಿಮ್ಮ ಕೈಗೊಂದು ಬುಚ್ಚಿಗೆ ಕೊಟ್ಬಿಡ್ತೀನಿ. ಸಿ ಮೈ ಫಸ್ಟ್ ವೈಫು, ನಿನ್ನ ಸೌದಿನ ಕರ್ಕೊಂಡು ಹೋಗಿ ಲಕ್ಷಣವಾಗಿ ಸ್ನಾನ ಮಾಡಿಸಿ ಬೇಗ ರೆಡಿ ಮಾಡುವ. ಏನ್ ಕೇಳಿಸ್ಲಿಲ್ವಾ? ಇಷ್ಟ ಇಲ್ಲದೆ ಹೇಳ್ಬಿಟ್ರಪ್ಪ. ಕಾನೂನು ಧಿಕ್ಕಾರ ಮಾಡಿದಕ್ಕೆ ನಾನ್ ಕೋಆಪರೇಷನ್ ಆಕ್ಟ್ ಪ್ರಕಾರ 6 ತಿಂಗಳು ಜೈಲಿಗೆ ಕಳಿಸ್ಬಿಡ್ತೀನಿ. ಅಯ್ಯೋ ಬೇಡಿ ಅಂದ್ರೆ ಪಾಪ, ನನ್ನಿಂದ ಅವ್ರಿಗೆಲ್ಲ ಯಾಕೆ ಶಿಕ್ಷೆ? ನಾನೇ ರೆಡಿ ಆಗ್ಬಿಡ್ತೀನಿ. ಅಷ್ಟ್ರಲ್ಲಿ ನೀವು ಬ್ಯಾಂಕ್ ಹೋಗಿ ಇದನ್ನ ಮ್ಯಾನೇಜರ್ಗೆ ಕೊಟ್ಬಿಟ್ಟು ಬನ್ನಿ. ನಮ್ ಪ್ರಸ್ತಕ್ಕೆ 3 ದಿವಸದ ಲೀವ್ ಲೆಟ್ರಾ? ಇಲ್ಲ ಬುಚ್ಕಿ, ನಾನು ಮಾಡ್ತಿರೋ ಕೆಲ್ಸಕ್ಕೆ ರಾಜೀನಾಮೆ. ಏ ಬುಚ್ಕಿ, ಕೆಲ್ಸಕ್ಕೆ ಹೋಗಲ್ವಾ? ಯಾಕೆ ರಾಜೀನಾಮೆ ಕೊಡ್ತೀಯಾ? ನನಗೆ ಈ ಉದ್ಯೋಗನ ಗಂಡ ಇಲ್ಲ, ಗಂಡಸು ದಿಕ್ಕಿಲ್ದಿರೋ ಹೆಣ್ಣು ಅಂತ ಕನಿಕರದಿಂದ ಕೊಟ್ಟಿದ್ರು. ಈಗ ನನ್ನ ಗಂಡ ಇದಾನಲ್ಲ, ಜೀವನ ಪರ್ಯಂತ ನನ್ನನ್ನು ಸಾಕೋಕೆ ಗುಂಡ ಕಲ್ಲು ಹಾಗಿರೋ ನಿಮ್ಮಂಥ ಗಂಡಸು ಜೊತೆಲಿರುವಾಗ ಈ ಚಾಕ್ರಿ ಮಾಡೋ ಕರ್ಮ ನನಗೆ ಯಾಕ್ರಿ? ಕಲ್ಪನಾ ನೋಡ್ರಿ, ಈಗ ನಾನು ನಿಮ್ ಹೆಂಡತಿ, 2ನೇ ಹೆಂಡತಿ ಆದ್ರೂ ಹೆಂಡತಿನೇ ತಾನೇ. ನೀವು ಕಾಲೊತ್ತು ಅಂದ್ರೆ ಒತ್ತುತ್ತೀನಿ, ಅಡಿಗೆ ಮಾಡಿ ಹಾಕು ಅಂದ್ರೆ ಮಾಡಿ ಹಾಕ್ತೀನಿ, ತಿನ್ನಿಸು ಅಂದ್ರೆ ತಿನ್ನಿಸ್ತೀನಿ. ಇನ್ನು ಮಕ್ಕಳನ್ನ ಹೆತ್ತುಕೊಡು ಅಂದ್ರೆ ವರ್ಷಕ್ಕೊಂದ್ರಂತೆ ಮುದ್ದಾದ ಮಕ್ಕಳನ್ನ ಹೆತ್ತು ಕೊಡ್ತಾನೆ ಇರ್ತೀನಿ. ಬುಚ್ಕಿ, ಫ್ಯೂಚರು ಆಮೇಲೆ, ಸದ್ಯಕ್ಕೆ ಕೆಲಸ ಮಾಡು. ಹ್ಯಾಗ್ರಿ ಮಾಡೋಕ್ಕಾಗುತ್ತೆ? ನಮ್ ಬ್ಯಾಂಕ್ನಲ್ಲಿ ನನ್ನ ಹೆಸರು ಕಲ್ಪನಾ, ವೈಫ್ ಆಫ್ ಲೇಟ್ ವಿಜಯನಗರದ ವಿಜಯ್ ಅಂತಿದೆ. ನೀವು ಬದುಕಿರುವಾಗ ಸತ್ತಿರೋ ಅವ್ರ ಹೆಂಡತಿಯಾಗಿ ಹ್ಯಾಗ್ರಿ ಕೆಲಸ ಮಾಡೋಕ್ಕಾಗುತ್ತೆ? ಏನ್ ಮಹಾ ದೊಡ್ಡ ವಿಷಯ. ನಾಳೆನೆ ಹೋಗಿ ಆ ಹೆಸರನ್ನ ಎರೇಸ್ ಮಾಡಿಸಿ ಸೆಕೆಂಡ್ ವೈಫ್ ಆಫ್ ನಗುವಿನಹಳ್ಳಿ ನಾಜೂಕಯ್ಯ ಅಂತ ಪ್ರಿಂಟ್ ಮಾಡಿಸ್ತೀನಿ. ನೀನ್ ಆರಾಮಾಗಿ ಉದ್ಯೋಗಕ್ಕೆ ಹೋಗು. ಅಂದ್ರೆ ಉದ್ಯೋಗ ಮೊದಲನೇ ಗಂಡಂದು, ಸಂಸಾರ 2ನೇ ಗಂಡಂದ? ನಿಮಗ್ ನಾಚಿಕೆ ಅನ್ಸಲ್ಲ? ಬುಚ್ಕಿ ನೋ ನಾಚಿಕೆ. ನಿಮಗ್ ನಾಚಿಕೆ ಇದ್ದೇ ಇದ್ರು ನನಗಿದೆ. ನಾನ್ ಸತ್ರ ಈ ಉದ್ಯೋಗ ಮಾಡಲ್ಲ. ಮಾಡ್ಲೇಬೇಕು. ಕೋರ್ಟು ನಿಮ್ ಜೊತೆ ಸಂಸಾರ ಮಾಡೋಕ್ ಹೇಳಿದ್ಯಾ ಹೊರತು ಉದ್ಯೋಗ ಮಾಡಕ್ ಹೇಳಿಲ್ವೇ? ಕೋರ್ಟ್ ಹೇಳ್ದೆ ಹೋದ್ರು ನಾನ್ ನಿನ್ ಗಂಟನಾಗಿ ಹೇಳ್ತಾ ಇದ್ದೀನಿ. ನಾನು ಉದ್ಯೋಗ ಮಾಡದೆ ಹೋದ್ರೆ ನೀವು ನನ್ ಜೊತೆ ಸಂಸಾರ ಮಾಡಲ್ವಾ? ಮಾಡಲ್ಲ. ಮತ್ತ್ಯಾಕ್ ತಾಳಿ ಕಟ್ಟಿದ್ರಿ? ಕೋರ್ಟ್ಗೆ ಯಾಕೆ ಹೋದ್ರಿ? ಬುಚ್ಕಿ, 4,000 ರೂಪಾಯಿ ಸಂಪಾದನೆ ಮಾಡ್ತಿದ್ದೀಯಾ ಅಂತ ನಾನ್ ನಿನಗೆ ತಾಳಿ ಕಟ್ಟೆ. ಆ 4,000 ರೂಪಾಯಿ ನನಗೇ ಬರಬೇಕು ಅಂತ ಕೋರ್ಟ್ ಹೋದೆ. ನೋಡಿದ್ರ ಮೇಡಮ್, ಈಗ ಇವ್ ನಿಜ ರೂಪ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ರಾಸ್ಕಲ್, ವಿಧವಿ ಅಂತ ಕನಿಕರ ಕೂಡ ಇಲ್ದೆ ಒಂದು ಹೆಣ್ಣಿನ ಸಂಪಾದನೆಗೋಸ್ಕರ ಇಂಥ ನೀಚ ಕೆಲಸ ಮಾಡಿದೀಯಾ? ಕಲ್ಪನಾ, ಈ ದುಷ್ಟನ್ ಮೇಲೆ ಈಗ್ಲೇ ಒಂದು ಕಂಪ್ಲೇಂಟ್ ಬರ್ಕೊಡು. ಇವನ್ನ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ನೋಡ್ದ್ಯಾ, ನೀನ್ ಇಷ್ಟೆಲ್ಲ ಮಾಡಿದ್ರು ನಮ್ ಭಾವನ್ನ ಕ್ಷಮಿಸ್ಬಿಡಿ ಅಂತ ಬರ್ದಿದ್ದಾಳೆ ನೋಡು. ಇಂಥ ದೇವತೆಗಳಿರೋವರೆಗೂ ನಿನ್ನಂಥ ನೀಚರಿಗೆ ಶಿಕ್ಷೆ ಸಿಗಲ್ಲ. ಅಮ್ಮ ಕಲ್ಪನಾ, ನನ್ನ ಕ್ಷಮಿಸಿದ್ದೇನಮ್ಮ. ಬೇಡಮ್ಮ, ಬೇಡ, ನನಗೆ ಶಿಕ್ಷೆ ಸಿಕ್ಕುವಾಗ ಮಾಡಮ್ಮ, ನನಗೆ ಶಿಕ್ಷೆ ಸಿಕ್ಕುವಾಗ ಮಾಡು. ಖಂಡಿತ ಮಾಡಲ್ಲ. ಯಾಕೆಂದ್ರೆ ಆಕೆ ಒಂದ್ ಹೆಣ್ಣು.
ಏನಂದ್ರೆ ನಾನು ಮದುವೆ ಆದಾಗಿಂದ ನಿಮ್ಮನ್ನ ಯಾವತ್ತೂ ಏನನ್ನೋ ಕೇಳಿಲ್ಲ. ಕಲ್ಪನಾ ತಾನಿಷ್ಟಪಟ್ಟಿರೋರ್ನೇ ಮದುವೆ ಆಗೋದಾ ಇಲ್ಲ ಈ ಮನೆ ಸೊಸೆಯಾಗಿ ಉಳಿಯೋದಾ ಅಂತ ಬಿರುಗಾಳಿಗೆ ಸಿಕ್ಕಾಕೊಂಡು ಚುಕ್ಕಾಣಿ ಇಲ್ಲದ ನಾವೇ ತರಹ ನಡು ನೀರಿನಲ್ಲಿ ಒದ್ದಾಡ್ತಾ ಇದ್ದಾಳೆ. ನಾವೇ ಅವಳಿಗೊಂದು ದಾರಿ ತೋರಿಸಿದ್ರೆ ಅವಳಿಗೆ ಒಳ್ಳೇದಾಗತ್ತೇನೋ ಅಂತ. ನನ್ನೇನ್ ಮಾಡುವಂತೀಯೇ? ಕಲ್ಪನನ್ನೇ ನಮ್ಮನೆ ಮಗಳು ಅಂತ ತಿಳ್ಕೊಂಡು ಅವಳಿಷ್ಟಪಟ್ಟಿರೋರ್ನೆ ನಮ್ಮನೆ ಅಳಿಯ ಅಂತ ಸ್ವೀಕಾರ ಮಾಡೋಣ ರೀ. ಆಗಲ್ಲ ಅನ್ಬೇಡ್ರಿ. ಇದು ನನ್ನ ಮೊದಲನೇ ಕೋರಿಕೆ, ಕೊನೆ ಕೋರಿಕೆನೂ ಕೂಡ. ಅವರಿಬ್ಬರು ಮದುವೆಗೆ ಅವಕಾಶ ಮಾಡಿಕೊಡ್ರಿ. ಸರಿ. ಎಷ್ಟೊತ್ತು ಅಂತ ನೋಡ್ತಿರ್ತೀಯೇ? ನಮ್ ಹೀರೋಗೆ ಈ ರೆಡ್ ರೋಸ್ ನ ಇಲ್ಲಿಟ್ರೇನೆ ಇಷ್ಟ. ಮಾಧುರಿ, ಮಾಧುರಿ, ಗಂಡಿನ ಕಡೆಯವ್ರು ಹೇಳ್ ಕಳ್ಸಿದಾರೆ, ನೀವು ಮುಂದ್ಗಡೆ ನಡೀರಿ, ನಾವ್ ಹಿಂದ್ಗಡೆ ಬಂದ್ಬಿಡ್ತೀವಿ. ಎಲ್ಲರೂ ಒಟ್ಟಿಗೆ ಹೋಗೋಣ ಅಂಕಲ್. ಎಲ್ಲಾದ್ರೂ ಉಂಟೆ ನಮ್ಮ ಅಲ್ಲಿ ಓಡಾಡೋರು ಯಾರು ಇಲ್ಲ. ನಾವು ಮನೆ ದೇವ್ರ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಬರ್ತೀವಿ, ನೀವು ಮುಂದೆ ನಡೀರಿ. ಆಯ್ತು ಬನ್ನಿ. ಬೇಗ ಬೇಗ. ಕಲ್ಪನಾ, ಮದುವೆ ಮಾಡ್ಕೊಳ್ತಾ ಇದೀಯನಮ್ಮ. ನಿನ್ಗೆ ತಾಳಿ ಸೌಭಾಗ್ಯ ಬರಲ್ಲ ಅಂತ ಕಾಣಿಸುತ್ತೆ. ಮೊದಲನೇ ಗಂಡ ತಾಳಿ ಕಟ್ಟಿದ ತಕ್ಷಣನೇ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗೋಗ್ಬಿಟ್ಟ. ಎರಡನೇ ಗಂಡ ಕೋರ್ಟ್ ಮೆಟ್ಲತ್ತಿ ಫೇಲ್ ಆದ. ಇನ್ ಮೂರನೇ ಗಂಡ ನಾನ್ ನಿನ್ ಮಾವಯ್ಯ ಅಲ್ಲ. ಯಾವಾಗ ನೀನ್ ಮೂರನೇ ತಾಳಿ ಕಟ್ಟಿಸ್ಕೋಬೇಕು ಅನ್ಕೊಂಡು ಆಗ್ಲೇ ನಮ್ ರಿಲೇಶನ್ಶಿಪ್ ರಿವರ್ಸ್ ಆಗೋಯ್ತು. ಏನ್ ನೀವು ಮಾತಾಡ್ತಿರೋದು? ನಿನ್ನಿಂದಾಗಿ ನನ್ನ ಕೈ ತುಂಬಾ ಬರ್ಬೇಕಾಗಿದ್ದ ವರದಕ್ಷಿಣೆ ಹಣ ಕಳ್ಕೊಂಡೆ. ಎದೆ ಎತ್ತರಕ್ಕೆ ಬೆಳೆದ ಮಗನ್ನ ಕಳ್ಕೊಂಡೆ. ಈಗ ನಿನ್ನೂ ಕಳ್ಕೊಂಡು ನನ್ ಸುಖಾನ ಬಲಿ ಕೊಡಕ್ಕೆ ನಾನ್ ತಯಾರಾಗಿಲ್ಲ. ಅಂದ್ರೆ ಈ ಮದುವೆ ನಿಮಗಿಷ್ಟ ಇಲ್ವಾ? ತಿಂಗಳಿಗೆ 4,000 ರೂಪಾಯಿ ದುಡಿಯೋ ಯಂತ್ರನ ಯಾರು ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ? ಅದನ್ನ ಬೇರೆಯವ್ರಿಗೆ ಯಾಕೆ ಬಿಟ್ಕೊಡ್ಬೇಕು? ನಿಜವಾಗ್ಲೂ ಗಂಡ್ಸು ಅಂದ್ರೆ ನೀನೇ ಕಣಯ್ಯ. 2 ಸಾರಿ ನೀನ್ ತಾಳಿನ ಕಳ್ಕೊಂಡಿದೀಯ ವಿನಃ ಶೀಲಾನ್ ಕಳ್ಕೊಂಡಿಲ್ಲ. ಅದಕ್ಕೆ ಅವ್ನು ನಿನ್ ಕುತ್ತಿಗೆಗೆ 3ನೇ ತಾಳಿ ಕಟ್ಟೋದಿಕ್ಕೆ ಮುಂದ್ ಬಂದಿದ್ದಾನೆ. ನಿನ್ ಶೀಲ ಹೋಯ್ತು ಅಂತ ಇಟ್ಕೋ, ನಮ್ಮಪ್ಪನಾಣೆ ಅವ್ನು ನಿನ್ ಕುತ್ತಿಗೆ ತಾಳಿ ಕಟ್ಟಲ್ಲ. ಮಾವಯ್ಯ ಅಲ್ಲ, ಗಂಡ ಅನ್ನೋ. ನೀನ್ ಗಾಬರಿ ಆಗ್ಬೇಡ. ಜೀವಮಾನ ಪೂರ್ತಿ ನಿನ್ ಜೊತೆ ನಾನ್ ಸಂಸಾರ ಮಾಡಲ್ಲ. ನಿನ್ನ ಒಂದೇ ಒಂದ್ಸಲಿ ಕೇಳ್ಸ್ ಬಿಟ್ಬಿಡ್ತೀನಿ. ಮಾವಯ್ಯ, ನಿಮಗ್ ಕೈ ಮುಗಿತೀನಿ, ನನ್ನೇನು ಮಾಡ್ಬೇಡಿ. ನಾನು ನಿಮ್ಮ ಮಗಳಿದ್ದಾಗೆ. ನಿಮಗೆ ಮದುವೆ ಇಷ್ಟ ಅಲ್ಲದೆ ಹೋದ್ರೆ ನಾನು ಮಾಡ್ಕೊಳ್ಳಲ್ಲ. ಸಾಯೋವರೆಗೂ ನಿಮ್ಮನೇಲೆ ಕೆಲಸದೊಳಗೆ ಬಿದ್ದಿರ್ತೀನಿ. ಆದ್ರೆ ನನ್ನೇನು ಮಾಡ್ಬೇಡಿ ಮಾವಯ್ಯ. ಒಂದು ಸಾರಿ ಮದುವೆ ಹುಚ್ಚಿಡ್ದು ಬಿಟ್ರೆ ಅದಷ್ಟು ಸುಲಭವಾಗಿ ವಾಸಿ ಆಗಲ್ಲ. ಇವತ್ತಲ್ಲ ನಾಳೆ ಮದ್ವೆ ಆಸೆ ಬಂದೇ ಬರುತ್ತೆ. ಅದಾಗದೆ ಹೋದ್ರೆ ಯಾವನ್ ಜೊತೆನಾದ್ರೂ ಮಲಗಬೇಕು ಅನ್ನೋ ಕೆಟ್ಟ ಧೈರ್ಯ ಬರುತ್ತೆ. ನೀನ್ ಬೇರೆಯವ್ರಿಗೆ ತಕ್ಕದೆ ಈ ಮನೇಲಿ ಶಾಶ್ವತವಾಗಿರ್ಬೇಕು ಅನ್ನೋದಾಯ್ತು ಅಂದ್ರೆ ನಾನ್ ನಿನ್ ಹಾಳು ಮಾಡ್ಲೇಬೇಕು. ನೀವು ಮಾಡ್ತಿರೋದು ನಿನ್ ಮಧ್ಯದಲ್ಲಿ ತಳಾಕ್ಬಿಡ, ಹೋಗಾಚೆ. ನೋಡಿ, ಸೊಳ್ಳೆ ಇಡ್ಬೇಕಾದ ಮಗನ್ನ ನಾವು ಕಳ್ಕೊಂಡ್ಬಿಟ್ವಿ ರೀ. ನಮ್ ಸೊಸೆನ ನಮ್ ಮಗಳು ಅಂತ ತಿಳ್ಕೊಂಡಿದ್ದೀವಿ. ಇಂಥ ಕೆಲಸ ಮಾಡ್ಬಾರ್ದು ರೀ. ದುಡ್ಡಿನ ಆಸೆಗೆ ಇಂಥ ಕೆಲಸ ಮಾಡ್ಬಾರ್ದು ರೀ. ಪಾಪ ಬರ್ತಾರೆ. ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ, ದಯವಿಟ್ಟು ವಧುನ ಕರ್ಕೊಂಡು ಬನ್ನಿ. ಮಾಧುರಿ, ಆಗ್ಲೇ ಹೊಟ್ಬಿಟ್ಟಿದ್ದಾಳೆ ಅಂದೆ, ಇನ್ನೂ ಯಾಕೆ ಬರ್ಲಿಲ್ಲ? ಪುಣ್ಯ ಬರುತ್ತೆ.
ಏಯ್ ಏನೇ ನಿನ್ನ ಅವತಾರ? ನನ್ ಮೇಲೆ ಕತ್ತಿತ್ಯಾ? ಏಯ್ ನಾನು ನಿನ್ ಗಂಡ. ನನ್ನ ಗಂಡ ಇಲ್ಲ, ನಾನ್ ಮುಂಡೆ. ನನ್ನೇ ಸಾಯಿಸ್ತ್ಯಾ? ನಿನ್ನಂತವ್ರು ಗಂಡ ಆಗ್ಲಿ ತಂದೆ ಆಗ್ಲಿ ಮಗ ಆಗ್ಲಿ ಜೀವಂತವಾಗಿರಬಾರ್ದು. ನಿನ್ನನ್ನ ಒಂದು ಹೆಣ್ಣಾಗಿ ಕೊಲ್ತಾ ಇದ್ದೀನಿ, ಒಬ್ಬ ಮಗನ ತಾಯಿಯಾಗಿ ಕೊಲ್ತಾ ಇದ್ದೀನಿ, ಒಬ್ಬ ಸೊಸೆಯ ಅತ್ತೆಯಾಗಿ ಕೊಲ್ತಾ ಇದ್ದೀನಿ. ನೀನೊಬ್ಬ ಕಟುಕ ರಾಕ್ಷಸ, ನಿನಗೆ ಬದುಕೋ ಅರ್ಹತೆ ಇಲ್ಲ. ಅತ್ತೆ, ಹೌದಮ್ಮ, ಇವನು ಸತ್ರೆ ನಾನು ಕಳ್ಕೊಳ್ಳೋದು ನನ್ನ ಗಂಡನ ಮಾತ್ರ. ಆದ್ರೆ ಹೆಣ್ಣಿನ ಕುಲಕ್ಕೆ ಇಂಥ ನರಕಾಸುರ ಅಂತ್ಯ ಆಗತ್ತೆ. ಇಂಥವ್ರು ಬದುಕಿರಬಾರ್ದಮ್ಮ, ಬದುಕಿರಬಾರ್ದು. ಏನಿದು? ನಿನ್ ಮದುವೆಗೆ ಈಗ ಯಾರು ಅಡ್ಡ ಬರಲ್ಲ. ನೀನ್ ಇಷ್ಟಪಟ್ಟು ನನ್ ಮಗಳನ್ನ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊ. ಇಲ್ಲ, ನಮ್ಮ ಮದ್ವೆ ಇಲ್ಲೇ ನಡಿಬೇಕು. ನಮ್ಮ ಮದ್ವೆ ನೀವೇ ನಡೆಸ್ಕೊಡ್ಬೇಕು. ನಾನು ವಿಧವೇನಪ್ಪ, ಶುಭ ಕಾರ್ಯಗಳನ್ನ ಮಾಡಬಾರ್ದು. ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಳ್ಳಿ. ದೇವತೆ ದೇವಸ್ಥಾನದಲ್ಲಿಲ್ಲ, ಇಲ್ಲೇ ಇದ್ದಾಳೆ. ಒಂದು ಹೆಣ್ಣಿಗೆ ಮುತ್ತೈದೆ ಸ್ಥಾನ ನೀಡಕ್ಕೆ ತನ್ನ ಮುತ್ತೈದೆ ಸ್ಥಾನನೇ ಕಳ್ಕೊಂಡಿರೋ ನಿನ್ನಂಥ ದೊಡ್ಡ ದೇವತೆ ಎಲ್ಲೂ ಇರಲ್ಲಮ್ಮ, ಎಲ್ಲೂ ಇರಲ್ಲ. ನೀನೇ ನಿನ್ ಕೈಯಾರ ನಮ್ಮ ಮದುವೆ ನಡ್ಸ್ಕೊಡ್ಬೇಕು.